ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನೀವು ನೀವು ಒಂದು ಹೊಸದಾಗಿ ಮೊಬೈಲ್ ತೊಗೊಂಡ್ರೆ ಆ ಮೊಬೈಲು ಹಳೆ ಮೊಬೈಲ್ ಇರುತ್ತೆ. ನೀವು ಹೊಸದಾಗಿ ಒಂದು ಮೊಬೈಲ್ ಖರೀದಿ ಮಾಡಿದ್ರೆ ಅನ್ನುತ್ತೆ ಹಳೆ ಮೊಬೈಲ್ ಎಲ್ಲ ರೀಸ್ಟಾರ್ಟ್ ಆಗುತ್ತೆ. ಬಟ್ ಅದರಲ್ಲಿ ಇದ್ದಂಥ ಇಮೇಲ್ ಐಡಿ ಇದರಲ್ಲಿ ಲಾಗಿನ್ ಆಗೋಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ಅಲ್ಲಿ ರೀಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಲಾಗಿನ್ ಆಗ್ಬೇಕಾದ್ರೆ ಏನು ಮಾಡಬೇಕು, ಪಾಸ್ವರ್ಡ್ ಹಾಕಬೇಕು, ಇಮೇಲ್ ಹಾಕಬೇಕು, ಅವಾಗ ಬರಲ್ಲ ಅದು. ಅದಕ್ಕೆ ಯಾವ ರೀತಿ ಬರಲ್ಲ ಅಂದರೆ ರಿಕವರಿ ಇಮೇಲ್ ಇರೋದಿಲ್ಲ, ರಿಕವರಿ ಮೊಬೈಲ್ ನಂಬರ್ ಇರೋದಿಲ್ಲ, ಒ ಟಿ ಪಿ ಬರಲ್ಲ. ಮತ್ತು ಒ ಟಿ ಪಿ ಇಲ್ಲದೆ ಪಾಸ್ವರ್ಡ್ ಇಲ್ಲದೆ ಯಾವ ರೀತಿ ಲಾಗಿನ್ ಆಗೋಕ್ಕೆ ಬರಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಪ್ರತಿಯೊಬ್ಬರು ಕೂಡ ನಾ ಹೇಳುವಂಥ 2 ಇಂಪಾರ್ಟೆಂಟ್ ಸೆಟ್ಟಿಂಗ್ ನೀವು ಆನ್ ಮಾಡಲೇಬೇಕು. ಆನ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲು ಯಾಕಾಗುವಂಥ ಚಾನ್ಸಸ್ ಕೂಡ ಇದೆ. ಅದ್ರ ಜೊತೆಗೆ ಗೂಗಲ್ದವ್ರು ಕೂಡ ನಿಮಗೆ ರಿಕಮೆಂಡ್ ಮಾಡ್ತಾ ಇದ್ದಾರೆ. ಏನಪ್ಪ, ಗೂಗಲ್ದವರು ನಿಮಗೆ ಅಲರ್ಟ್ ಮಾಡ್ತಾ ಇದ್ದಾರೆ. ಅಲರ್ಟ್ ಅಂದರೆ ಈ 2 ಸೆಟ್ಟಿಂಗ್ ನೀವು ಕೂಡ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಯಾವ ರೀತಿ ಅಂದರೆ ಈಗ ಏನಾದರೂ ಮುಂದುಗಡೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾದರೂ ಒಂದು ಪ್ರಾಬ್ಲಮ್ ಆಗುತ್ತೆ. ಆವಾಗ ಪ್ರಾಬ್ಲಮ್ ಆದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ಆವಾಗ ನಾವು ಯಾವುದೇ ರೀತಿ ಹೆಲ್ಪ್ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ ಗೂಗಲ್ದವರು. ಅದಕ್ಕೋಸ್ಕರ 99% ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಈ 2 ಸೆಟ್ಟಿಂಗ್ ಗೊತ್ತಿಲ್ಲ. 99% ನಮ್ಮೊಂದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ ಅದು ಯಾವ ಒಂದು 2 ಸೆಟ್ಟಿಂಗ್, ಅದು ಯಾವ ರೀತಿ ಆನ್ ಮಾಡೋದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಬಂದ್ಬಿಟ್ಟು ಎಲ್ಲರೂ ಹೇಳ್ತೀನಿ, ಯಾರೆಲ್ಲ ಯೂಟ್ಯೂಬರ್ಸ್ ಆಗಿ ನಾನು ನಿಲ್ಲಬೇಕು, ನನ್ನ ಚಾನಲ್ ಏನೋ ಒಂದು ಪ್ರಾಬ್ಲಮ್ ಆಗಬೇಕು ಅಂದರೆ ಆ ಪ್ರಾಬ್ಲಮ್ ಆಗಬಾರ್ದು ಅಂತ ಇದ್ದಾರೆ ಪ್ರತಿಯೊಬ್ಬರು ಹೇಳ್ತೀನಿ. ಇವು 2 ಇಂಪಾರ್ಟೆಂಟ್ ಸೆಟ್ಟಿಂಗ್ ನೀವು ಆನ್ ಮಾಡಲೇಬೇಕು. ಆನ್ ಮಾಡಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೋ ಟೈಮ್ದಲ್ಲಿ ಯಾಕಾಗುತ್ತೆ ಏನಾಗುತ್ತೆ ಗೊತ್ತೇ ಆಗಲ್ಲ. ಬಟ್ ಇವು 2 ಸೆಟ್ಟಿಂಗ್ ನೀವು ಆನ್ ಮಾಡಲೇಬೇಕು. ಅದು ಯಾವ ರೀತಿ ಆನ್ ಮಾಡೋದಂತ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಇವತ್ತೊಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸವಾಗಿ ನೋಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಟನ್ನದೇ ಕ್ಲಿಕ್ ಮಾಡಿದೆ. ಇವತ್ತೊಂದು ಸ್ಟಾರ್ಟ್ ಬನ್ನಿ. ಮೊದಲೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ನೀವು ಯಾವುದಾರ ಒಂದು ಹೊಸದಾಗಿ ಒಂದು ಮೊಬೈಲ್ ಎಕ್ಸಾಂಪಲ್ ಬಂದ್ಬಿಟ್ಟು ಈಗ ನೀವು ಒಂದು ಹೊಸದಾಗಿ ಮೊಬೈಲ್ ತೊಗೊಂಡ್ರೆ ಆ ಮೊಬೈಲು ಹಳೆ ಮೊಬೈಲ್ ಇರುತ್ತೆ. ನೀವು ಹೊಸದಾಗಿ ಒಂದು ಮೊಬೈಲ್ ಖರೀದಿ ಮಾಡಿದ್ರೆ ಅನ್ನುತ್ತೆ ಹಳೆ ಮೊಬೈಲ್ ಎಲ್ಲ ರೀಸ್ಟಾರ್ಟ್ ಆಗುತ್ತೆ. ಬಟ್ ಅದರಲ್ಲಿ ಇದ್ದಂಥ ಇಮೇಲ್ ಐಡಿ ಇದರಲ್ಲಿ ಲಾಗಿನ್ ಆಗೋಕ್ಕೆ ಆಗಲ್ಲ. ಯಾಕೆ ಆಗಲ್ಲ ಅಂದರೆ ಅಲ್ಲಿ ರೀಸ್ಟಾರ್ಟ್ ಮಾಡಿರ್ತಾರೆ. ಬಟ್ ಇದರಲ್ಲಿ ಲಾಗಿನ್ ಆಗ್ಬೇಕಾದ್ರೆ ಏನು ಮಾಡಬೇಕು, ಪಾಸ್ವರ್ಡ್ ಹಾಕಬೇಕು, ಇಮೇಲ್ ಹಾಕಬೇಕು, ಅವಾಗ ಬರಲ್ಲ ಅದು. ಅದಕ್ಕೆ ಯಾವ ರೀತಿ ಬರಲ್ಲ ಅಂದರೆ ರಿಕವರಿ ಇಮೇಲ್ ಇರೋದಿಲ್ಲ, ರಿಕವರಿ ಮೊಬೈಲ್ ನಂಬರ್ ಇರೋದಿಲ್ಲ, ಒ ಟಿ ಪಿ ಬರಲ್ಲ. ಮತ್ತು ಒ ಟಿ ಪಿ ಇಲ್ಲದೆ ಪಾಸ್ವರ್ಡ್ ಇಲ್ಲದೆ ಯಾವ ರೀತಿ ಲಾಗಿನ್ ಆಗೋಕ್ಕೆ ಬರಲ್ಲ. ಇದೊಂದು ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಒಂದು ಹೊಸ ಮೊಬೈಲ್ ತೊಗೊಂಡ್ರೆ ಹಳೆ ಮೊಬೈಲ್ ರಿಸೆಟ್ ಆಗುತ್ತೆ. ಬಟ್ ಅಲ್ಲಿ ಹಳೆ ಮೊಬೈಲಲ್ಲಿ ಇದ್ದಂಥ ಇಮೇಲ್ ಇದರಲ್ಲಿ ನಾವು ಲಾಗಿನ್ ಆಗೋದಕ್ಕೆ ಸಾಧ್ಯವಾಗಲ್ಲ. ಬಟ್ ನಾನು ನಿಮ್ಗೆ ಹೇಳ್ತಾನೆ ಅದು ಯಾವ ರೀತಿ ಮಾಡೋದು ಏನು ಇಲ್ಲ, ಜಸ್ಟ್ 2 ಸೆಟ್ಟಿಂಗ್ ನಾನು ನಿಮ್ಗೆ ಹೇಳ್ತೀನಿ. ಈಗ ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಹೇಳ್ಬೇಕಾರೆ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳ್ತೀನಿ ನಾನು ನಿಮಗೆ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಂದು ಸೆಟ್ಟಿಂಗ್ ಕೂಡ ತುಂಬ ಇಂಪಾರ್ಟೆಂಟ್, ನಿಮಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಆ ರೀತಿ ನಿಮ್ಮ ಸೆಟ್ಟಿಂಗು ಏನಪ್ಪ ಸೆಟ್ಟಿಂಗ್ ಹೇಳ್ಬೇಕಾರೆ ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಇಮೇಲ್ ಅಂದರೆ ನಿಮ್ಮೊಂದು ಜಿಮೇಲ್ ರಿಕವರಿ ಇಮೇಲ್ ಅಂತ ಬರುತ್ತೆ ಮೊದಲನೇ ಸೆಟ್ಟಿಂಗು. ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ರಿಕವರಿ ಮೊಬೈಲ್ ನಂಬರ್ ಅಂತ ಬರುತ್ತೆ. ಈಗ ನಾನು ನಿಮಗೆ ಮೊದಲನೇ ಸೆಟ್ಟಿಂಗ್ ಹೇಳ್ತೀನಿ, ಅದರ ನಂತರ ಸೆಕೆಂಡ್ ಸೆಟ್ಟಿಂಗ್ ಕೂಡ ಹೇಳ್ತೀನಿ. ಈಗ ಮೊದಲನೇ ಸೆಟ್ಟಿಂಗ್ ಯಾವ ರೀತಿ ಆನ್ ಮಾಡೋದು ತುಂಬ ಸಿಂಪಲ್ಲು. ಅದು ಯಾವ ರೀತಿ ಆನ್ ಮಾಡೋದು ಜಸ್ಟ್ ನಾನು ನಿಮಗೆ ಈಗ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿರ್ತೀನಿ. ಜಸ್ಟ್ ಏನಲ್ಲ ನಾನು ಈಗ ಸರಿಯಾಗಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಹಾಕಿದ್ದೀನಿ. ಏನಲ್ಲ ನೀವು ಏನು ಮಾಡಿ ನಿಮ್ಮೊಂದು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಓಪನ್ ಮಾಡಿ ತಕ್ಷಣ ನೀವು ಏನಂತ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಗೂಗಲ್ ಅಂತ ಸರ್ಚ್ ಮಾಡಿ. ಅಂದರೆ ಕ್ರೋಮಲ್ಲಿ ಗೂಗಲ್ ಅಲ್ಲಿ ಆಗಿರೋದು ಗೂಗಲ್ ಅಂತ ಸರ್ಚ್ ಮಾಡಿ. ಇಲ್ಲ ಅಂದರೆ ನಿಮ್ಮೊಂದು ಸೆಟ್ಟಿಂಗಲ್ಲಿ ಓಪನ್ ಮಾಡಿ ಅಲ್ಲಿ ಗೂಗಲ್ ಅಂತ ಇರುತ್ತೆ ಲಾಸ್ಟ್ ಅಲ್ಲಿ ಕೂಡ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣನೇ ಇಲ್ಲಿ ಮೇಲ್ಗಡೆ ಅಂದರೆ ಇಲ್ಲಿ ನೀವು ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಗೂಗಲ್ ಅಂತ ಸರ್ಚ್ ಮಾಡಿದ ತಕ್ಷಣ ಗೂಗಲ್ ಬರುತ್ತೆ ಮೊದಲನೇ ವೆಬ್ಸೈಟ್. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲ್ ತೋರಿಸ್ತಾ ಇರುತ್ತೆ ನೋಡಿ. ಮೇನ್ ಇಂಪಾರ್ಟೆಂಟ್ ನಿಮ್ದು ಏನಾದರೂ ನಿಮ್ಮ ಹತ್ರ ಮೊಬೈಲ್ ಫೋನ್ ಇದ್ದರೆ ನೀವು ಏನು ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡಿ. ಇಲ್ಲ ಐಫೋನ್ ಇದ್ದರೆ ಅದರಲ್ಲಿ ಕೂಡ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ. ಈ ರೀತಿ ಆನ್ ಮಾಡ್ಕೊಂಡು ಅದರ ನಂತರ ಇಲ್ಲಿ ನಿಮಗೆ ಸೈಡಲ್ಲಿ ಲೋಗೋ ಕಾಣ್ತಿದೆ ನೋಡಿ. ಜಸ್ಟ್ ಇಲ್ಲಿ ಲೋಗೋ ಕಾಣ್ತಿದೆಯಲ್ಲ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಏನೂ ಇಲ್ಲ, ನಾನು ಈಗ ಕ್ಲಿಕ್ ಮಾಡ್ತೀನಿ ನೋಡಿ. ಜಸ್ಟ್ ಓಕೆ. ಈ ಲೋಗೋ ಮೇಲೆ ಅಂದರೆ ನಿಮ್ಮ ಪ್ರೊಫೈಲ್ ಲೋಗೋ ಕಾಣ್ತಾ ಇರುತ್ತೆ. ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಏನಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಅದೇ ಒಂದು ಅಕೌಂಟ್ ಇದೆಯಾ ಇಲ್ಲ ಬೇರೆ ಅಕೌಂಟ್ ಇದೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮೊಂದು ಇಮೇಲ್ ಐ ಡಿ ಅಕೌಂಟ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಇಮೇಲ್ ಐ ಡಿ ಅಕೌಂಟ್ ಇದ್ದರೆ ಅದರ ಮೇಲೆ ನೀವೇನು ನೋಡ್ಕೊ ಜಸ್ಟ್ ಮ್ಯಾನೇಜ್ ಯುವರ್ ಅಕೌಂಟ್ ಅಂತ ಇದೆಯಲ್ಲ ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡು. ಅದರ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಈ ರೀತಿ ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸೆಕ್ಯೂರಿಟಿ ಅಂತ ಒಂದಿರುತ್ತೆ ನೋಡಿ. ಜಸ್ಟ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂರಿಟಿ ಕ್ಲಿಕ್ ಮಾಡಿ ಅಂದರೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ನಾನು ಇದು ಡೆಸ್ಕ್ಟಾಪ್ ಸೈಟ್ ತೆಗಿತೀನಿ, ಆಫ್ ಮಾಡ್ತೀನಿ. ನಿಮ್ಗೆ ಕಾಣಬೇಕು ಒಂದು ಕಾರಣಕ್ಕೋಸ್ಕರ ನೋಡಿ. ಗೂಗಲ್ ಅವರು ಕೂಡ ತೋರಿಸ್ತಾ ಇದ್ದಾರೆ ನೋಡಿ. ನೋಡಿ ಇವು ಯಾವ ಸೆಕ್ಯೂರಿಟಿ ರಿಕಮೆಂಡ್ಸ್ ಅಂತ ಕೊಡ್ತಾ ಇದ್ದಾರೆ. ಅವರು ಕೂಡ ಗೂಗಲ್ದವ್ರು ಕೂಡ ನಿಮಗೆ ರಿಕಮೆಂಡ್ ಮಾಡ್ತಾ ಇದ್ದಾರೆ, ಅಲರ್ಟ್ ಮಾಡ್ತಾ ಇದ್ದಾರೆ. ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ. ಇವು 2 ಸೆಟ್ಟಿಂಗ್. ಅದು ಯಾವ ಸೆಟ್ಟಿಂಗ್ ಅಂದರೆ ಈಗ ಜಸ್ಟ್ ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ರಿಕವರಿ ಇಮೇಲ್ ಐ ಡಿ ಅಂತ ಬಂದ್ಬಿಟ್ಟು ಇಲ್ಲಿ ತೆಳಗಡೆ ಕಾಣ್ತಾ ನೋಡಿ.
ರಿಕವರಿ ಇಮೇಲ್ ಐಡಿ. ಈ ರಿಕವರಿ ಇಮೇಲ್ ಐಡಿ ಅಂದರೆ ಏನಪ್ಪ ಅನ್ಬೇಕ್ರೆ, ಇಲ್ಲಿ ನೀವು ಏನಾದರೂ ಒಂದು ಇಮೇಲ್ ಐಡಿ ಹಾಕೊಂಡ್ರೆ ನಿಮ್ಮ ಹತ್ರ ಬೇರೆ ಇಮೇಲ್ ಐಡಿ ಇದ್ರೆ ಆ ಒಂದು ಇಮೇಲ್ ಐಡಿ ನೀವು ಹಾಕಿದ್ರೆ, ನೀವು ಏನಾದರೂ ಪಾಸ್ವರ್ಡ್ ಮರ್ತೋಗಿದ್ರು ಇನ್ನೊಂದು ನಿಮ್ಮೊಂದು ಇಮೇಲ್ ಐಡಿ ಯಾರಾದರೂ ಹ್ಯಾಕ್ ಮಾಡೋದಕ್ಕೆ ಏನು ಮಾಡಿದ್ರೆ ಟ್ರೈ ಮಾಡಿದ್ರೆ, ಆವಾಗ ನಿಮ್ಮೊಂದು ರಿಕವರಿ ಇಮೇಲ್ ಐಡಿಗೆ ಒಂದು OTP ಬರುತ್ತೆ. ಆ OTP ಹಾಕಲ್ದೆ ನೀವು ಯಾವುದೇ ಕಾರಣಕ್ಕೂ ಇಮೇಲ್ ಐಡಿ ಲಾಗಿನ್ ಮಾಡೋಕ್ಕಾಗಲ್ಲ. ನಿಮ್ಮೊಂದು ಅಕೌಂಟು ಇನ್ನೊಬ್ರು ಯಾರು ಕೂಡ ಲಾಗಿನ್ ಮಾಡೋಕ್ಕಾಗಲ್ಲ. ಅದ್ರ ಜೊತೆ ನೀವು ಏನಾದರೂ ಎಲ್ಲಾದರೂ ನಿಮ್ಮ ಹಳೆ ಮೊಬೈಲ್ ಹೋಯ್ತಪ್ಪ, ಹೊಸ ಮೊಬೈಲ್ ತೊಗೋಬೇಕಾದ್ರೆ ಜಸ್ಟ್ ನೀವು ಹಳೆ ಇಮೇಲ್ ಐಡಿ ರಿಕವರಿ ಅಂದರೆ ಅದರಿಗೆ OTP ಬಂದು ಅದನ್ನ ಹಾಕಿ ಆರಾಮಾಗಿ ನಿಮ್ಮೊಂದು ಇಮೇಲ್ ಐಡಿ ನೀವು ರಿಕವರಿ ಮಾಡ್ಬೋದು. ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅದಕ್ಕೋಸ್ಕರ ನೀವು ರಿಕವರಿ ಇಮೇಲ್ ಐಡಿ ಇದು ಮೊದಲನೇ ಸೆಟ್ಟಿಂಗ್. ಅದನ್ನ ಯಾವ ರೀತಿ ಆನ್ ಮಾಡಿ, ಜಸ್ಟ್ ರಿಕವರಿ ಇಮೇಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನಾದರೂ ನಿಮ್ಮೊಂದು ಇಮೇಲ್ ಐಡಿ ನೀವು ಈಗಾಗಲೇ ಹಾಕಿದರೆ ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಅಲ್ಲಿ ಆ ಒಂದು ಇಮೇಲ್ ಐಡಿ ಜಾಗದಲ್ಲಿ ಮತ್ತೆ ನಿಮ್ಮೊಂದು ಇಮೇಲ್ ಐಡಿ ಇಲ್ಲಾಂದ್ರೆ ನಿಮ್ಮ ಫ್ರೆಂಡ್ಸ್ ಇಮೇಲ್ ಐಡಿ ಇದ್ದರೆ ನೀವೇನು ಮಾಡಿ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬ ಇಂಪಾರ್ಟೆಂಟ್. ಜಸ್ಟ್ ಅದರ ನಂತರ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ, ನಿಮ್ಮ ತಂಬಿ ಕೇಳುತ್ತೆ, ಇಲ್ಲ ನಿಮ್ಮ ಮೊಬೈಲ್ ಪ್ಯಾಟರ್ನ್ ಕೇಳುತ್ತೆ. ಜಸ್ಟ್ ನೀವು ಪ್ಯಾಟರ್ನು ಪಾಸ್ವರ್ಡ್ ಹಾಕೊಂಡು ನೀವು ಓಪನ್ ಮಾಡ್ಕೊತೀವಿ. ಜಸ್ಟ್ ಈಗ ನಾನು ಏನು ಮಾಡ್ತೀನಿ, ವೇಟ್, ನಾನು ಈಗ ಮಾಡ್ತೀನಿ ನೋಡಿ. ತುಂಬ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಯಾಕಪ್ಪ ಅನ್ಬೇಕಾರೆ, ನೀವು ಈ ಸೆಟ್ಟಿಂಗ್ ಆನ್ ಮಾಡಲಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಯಾವೊಂದು ಟೈಮ್ದಲ್ಲಿ ಏನಾಗುತ್ತೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ, ಜಸ್ಟ್ ವೇಟು. ಈಗ ಮಾಡ್ತಾಯಿದ್ದೀನಿ. ಓಕೆ, ನಾನು ಪಾಸ್ವರ್ಡ್ ತೆಗಿತೀನಿ. ನಂದು ಪ್ಯಾಟರ್ನ್ ಇದು, ನನ್ನ ಫ್ರೆಂಡ್ಸ್ ಮೊಬೈಲ್ ಇದೆ, ನಾನು ಪ್ಯಾಟರ್ನ್ ತೆಗಿದ್ದೀನಿ. ಓಕೆ, ಪ್ಯಾಟರ್ನ್ ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನಿಮಗೆ ಯಾಡ್ ಇಮೇಲ್ ಐಡಿ ಅಂತ ಬರುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ ನೋಡಿ, ಜಸ್ಟ್ ವೇಟು. ಇಲ್ಲಿ ಯಾಡ್ ಇಮೇಲ್ ಐಡಿ ಅಂತ ಬರ್ತೇವೆ ನೋಡಿ, ಜಸ್ಟ್ ವೇಟು. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೂ ಕೆಲವೊಂದಷ್ಟು ದಿನ ನಂತರ ಬರ್ತದೆ ನೋಡಿ, ಯುವರ್ ರಿಕವರಿ ಇಮೇಲ್ ಐಡಿ ಅಂತ ಈ ರೀತಿ ಓಪನ್ ಆಯಿತು. ಇಲ್ಲಿ ಏನು ಮಾಡಬೇಕು, ಜಸ್ಟ್ ನೀವು ನಿಮ್ಮ ಹತ್ರ ಏನಾದರೂ ಒಂದು ಇಮೇಲ್ ಐಡಿ ಇದ್ದರೆ ಆ ಇಮೇಲ್ ಐಡಿ ಹಾಕೊಳ್ಳಿ. ಎಕ್ಸ್ಟ್ರಾ ಇಮೇಲ್ ಐಡಿ ಅಂದರೆ ಎಕ್ಸ್ಟ್ರಾ ಇಮೇಲ್ ಐಡಿ ಇದ್ದರೆ ಹಾಕೊಳ್ಳಿ. ಇಲ್ಲಪ್ಪ ಅಂದರೆ ಅಂದರೂ ಕೂಡ ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರಿಕವರಿ ಇಮೇಲ್ ಐಡಿ ಹಾಕೊಳ್ಳಿ, ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಮಾಡ್ಕೊಳ್ಳಿ. ಬೇರೆ ಇಮೇಲ್ ಐಡಿ ಹಾಕೋದು ಅವಶ್ಯಕತೆ ಇಲ್ಲ. ಬೇರೆ ಇಮೇಲ್ ಐಡಿ ನಿಮ್ಮ ಹತ್ರ ಈಗ ಇದ್ದರೆ ಆ ಇಮೇಲ್ ಐಡಿ ರಿಕವರಿ ಇಮೇಲ್ ಹಾಕೋದು ಅವಶ್ಯಕತೆ ಇಲ್ಲ. ಅದ್ರ ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಕೌಂಟ್ ಏನಿದೆ ಅದಕ್ಕೆ ಹಾಕೋಬೇಕು. ಜಸ್ಟ್ ನಾನು ಏನು ಮಾಡ್ತೀನಿ, ಈಗ ನಾನು ಒಂದು ಎಕ್ಸಾಂಪಲ್ಗೆ ಒಂದು ಇಮೇಲ್ ಐಡಿ ಹಾಕ್ತೀನಿ ನೋಡಿ. ಓಕೆ, ನಾನು ಈಗ ಒಂದು ಇಮೇಲ್ ಐಡಿ ಹಾಕ್ತೀನಿ. ಅದ ನಂತರ ಬಂದ್ಬಿಟ್ಟು ಇಮೇಲ್ ಐಡಿ ಹಾಕಿದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ಒಂದು ಇಮೇಲ್ ಐಡಿಗೆ 6 ಡಿಜಿಟ್ ಕೋಡ್ ಬರುತ್ತೆ. ಈಗ ನೀವು ಯಾವೊಂದು ರಿಕವರಿ ಇಮೇಲ್ ಐಡಿ ಹಾಕಿದ್ರೆ ಆ ಒಂದು ಇಮೇಲ್ ಐಡಿಗೆ 6 ಡಿಜಿಟ್ ಕೋಡ್ ಬರುತ್ತೆ. ಆ ಕೋಡ್ನ ಈಗ ಓಪನ್ ಮಾಡ್ತೀನಿ ನೋಡಿ, ಜಸ್ಟು. ಓಕೆ, ಈಗ ಇಲ್ಲಿ ಬಂದಿದೆ ನೋಡಿ, 6 ಡಿಜಿಟ್ ಕೋಡ್ ಇಮೇಲ್ ಐಡಿ ರಿಕವರಿ 6 ಡಿಜಿಟ್ ಕೋಡ್ ಬಂದಿದೆ. ಜಸ್ಟ್ ಏನು ಮಾಡ್ತೀನಿ, ನಾನು ಕಾಪಿ ಮಾಡ್ತೀನಿ. ಇದು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲೇ ನಾನು ಈಗ ಪೇಸ್ಟ್ ಮಾಡ್ತೀನಿ ನೋಡಿ. ಓಕೆ, ಪೇಸ್ಟ್ ಮಾಡಿ. ಅದರ ನಂತರ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ವೆರಿಫೈ ಅಂತ ಇದೆ ನೋಡಿ. ಜಸ್ಟ್ ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಇಮೇಲ್ ಐಡಿ ವೆರಿಫೈ ಆಯ್ತು ನೋಡಿ. ಅಂದರೆ ರಿಕವರಿ ಇಮೇಲ್ ಐಡಿ ವೆರಿಫೈ ಅಂತ ಆಯಿತು. ಇದು ಅಂದರೆ ನಿಮ್ಮ ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಈಗ ನಿಮ್ಮೊಂದು ಇಮೇಲ್ ಐಡಿ ರಿಕವರಿ ಏನು ವೆರಿಫೈ ಆಯಿತು. ಈಗ ಇಮೇಲ್ ಐಡಿ ರಿಕವರಿ ಆಯಿತು. ಇದು ಮೊದಲನೇದು ಬಂದ್ಬಿಟ್ಟು, ಇದು ಮೊದಲನೇ ಸೆಟ್ಟಿಂಗ್ ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು. ಈ ರೀತಿ ಮಾಡ್ಕೊಳ್ಳಿ. ಇದು ಮೊದಲನೇ ಸೆಟ್ಟಿಂಗ್ ಬಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕು, ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಇಮೇಲ್ ಐಡಿ ಇರಲಿಲ್ಲ ಅಂದ್ರೆ ಹೊಸ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮೇನ್ ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಈಗ ನೀವು ಇಮೇಲ್ ಐಡಿ ಹಾಕಿದ್ರೆ ಆ ಇಮೇಲ್ ಐಡಿ ಎಲ್ಲ ಒಂದು ನೋಟ್ಬುಕ್ ತೊಗೊಳ್ಳಿ, ಒಂದು ನೋಟ್ಸ್ ತೊಗೊಳ್ಳಿ. ಅದರಲ್ಲಿ ಬರ್ದಿಡಿ ಯಾವ ರೀತಿ ನಾವು ಇಮೇಲ್ ಐಡಿ ಹಾಕಿದ್ವಿ, 2 ಸ್ಟೆಪ್ ಯಾವ ರೀತಿ ಹಾಕಿದ್ವಿ, ಯಾವ ಒಂದು ಇಮೇಲ್ ಐಡಿ ಹಾಕಿದ್ವಿ ಎಲ್ಲ ನೀವು ಬರ್ದಿಟ್ಕೊಳ್ಳಿ. ನೋಟ್ ಪಡೆದಲ್ಲಿ ಪಾಸ್ವರ್ಡ್ ಏನಿದೆ, ಯಾಕಂದ್ರೆ ಯಾರು ಕೂಡ ಪಾಸ್ವರ್ಡ್ ನೆನಪಿರಲ್ಲ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಸೆಟ್ಟಿಂಗ್ ಬಂದ್ಬಿಟ್ಟು ಏನಪ್ಪ, ರಿಕವರಿ ಮೊಬೈಲ್ ನಂಬರ್ ಅಂತ ಬಂದ್ಬಿಟ್ಟು. ರಿಕವರಿ ಮೊಬೈಲ್ ನಂಬರ್ ಅದೇ ಯಾವ ರೀತಿ ಆ್ಯಡ್ ಮಾಡೋದು, ತುಂಬ ಸಿಂಪಲ್. ಎಲ್ಲರೂ ಸ್ವೈಪ್ ಮಾಡಿದ ತಕ್ಷಣ ನೋಡಿ ರಿಕವರಿ ಮೊಬೈಲ್ ನಂಬರ್ ಅಂತ ಇದೆ, ಯಾಡ್ ಮೊಬೈಲ್ ನಂಬರ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಯಾಡ್ ನಂಬರ್ ಅಂತ ಕೇಳ್ತೀವಿ. ಇಲ್ಲಿ ಏನು ಮಾಡಿ, ನಾನು ನಂಬರ್ ಹಾಕ್ತಾ ಇರ್ತೀನಿ. ನಾನು ನಿಮಗೆ ಬ್ಲರ್ನಾಗಿ ತೋರಿಸ್ತಾ ಇರ್ತೀನಿ. ಈಗ ಜಸ್ಟ್ ನಾನು ನಂಬರ್ ಹಾಕ್ತೀನಿ, ನೀವು ನಿಮ್ಮೊಂದು ಮೊಬೈಲ್ ನಂಬರ್ ಹಾಕೊಳ್ಳಿ, ನಿಮ್ಮ ಹತ್ರ ಇದ್ದಂಥ ಮೊಬೈಲ್ ನಂಬರ್ ಹಾಕೊಳ್ಳಿ. ಅದರಿಂದ ಬಂದ್ಬಿಟ್ಟು ನೆಕ್ಸ್ಟ್ ಅಂದರೆ ಗೆಟ್ ನೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೊಂದು ಕೋಡ್ ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಕೋಡ್ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ, ಗೂಗಲ್ನಿಂದ ನಿಮ್ಗೊಂದು ಕೋಡ್ ಬರುತ್ತೆ. ಜಸ್ಟ್ ವೇಟು. ಈಗ ನಾನು ಆ ಕೋಡ್ ಹಾಕ್ತೀನಿ. ಆ ಕೋಡ್ ಹಾಕಿ ನಾನು ಏನು ಮಾಡ್ತೀನಿ ನೋಡಿ, ಜಸ್ಟ್ ಈಗ ಕೋಡ್ ಬರುತ್ತೆ, ಎಂಟ್ರಿ ಕೋಡು ಸೆಕ್ಷನ್. ನಾನು ಈಗ ಜಸ್ಟ್ ನಂಬರ್ ಹಾಕಿದ್ದೀನಿ. ಓಕೆ, ಕೋಡ್ ಬಂತು ನೋಡಿ. ನಾನು ಮಾಡ್ತೀನಿ, ಆ ಕೋಡ್ ಎಂಟರ್ ಮಾಡ್ತೀನಿ, 161691. ಓಕೆ, ಆ ಕೋಡ್ ಹಾಕಿ ಅದ ನಂತರ ಬಂದ್ಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಈಗ ಜಸ್ಟು ವೆರಿಫೈ ನೋಡಿ, ಅದು ಕೂಡ ಆಯ್ತು ನೋಡಿ. ನೋಡಿ, ಫೋನ್ ನಂಬರ್ ಯೂಸ್ ವೆರಿಫೈ. ಓಕೆ, ವೆರಿಫೈ ಆಯಿತು. ಅದರ ಜೊತೆ ಏನು ಇಂಪಾರ್ಟೆಂಟು, ಇಲ್ಲಿ ಏನಾದರೂ ನಿಮ್ಮ ಮೊಬೈಲ್ ನಂಬರ್ ಇದ್ದರೆ ಏನೂ ಪ್ರಾಬ್ಲಮ್ ಆಗಿರಲ್ಲ. ಇನ್ನೊಬ್ಬರ ಮೊಬೈಲ್ ನಂಬರ್ ಇದ್ದರೆ ಅದನ್ನ ಅಂದರೆ ಏನು ಮಾಡಿ, ರಿಮೂವ್ ಮಾಡಿ, ಡಿಲೀಟ್ ಮಾಡಿ, ನಿಮ್ಮ ನಂಬರ್ ಹಾಕೊಳ್ಳಿ. ಇದು ಮೇನ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ಕೊಳ್ಬೋದು, ನಾನು ನಿಮ್ಗೆ ಹಾಕಿದೆ ನೋಡಿ, ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಎರಡು ನೋಡಿ ತೋರಿಸ್ತಾ. ಮೊದಲನೇ ಸೆಟ್ಟಿಂಗ್ ಕೂಡ ಈಗ ರಿಕವರಿ ಮೇಲೆ ಆನ್ ಮಾಡಿದ್ದೀನಿ. ಮೊದಲನೇ ಸೆಟ್ಟಿಂಗ್ ಕೂಡ ಆನ್ ಮಾಡಿದ್ದೀನಿ. ಸೆಕೆಂಡ್ ಸೆಟ್ಟಿಂಗ್ ಕೂಡ ಆನ್ ಮಾಡಿದ್ದೀನಿ, ಮೊಬೈಲ್ ನಂಬರ್ದು. ಅದ್ರ ಜೊತೆಗೆ ಇದು ನೀವು ಏನಾದರೂ 2 ಸ್ಟೆಪ್ ವೆರಿಫಿಕೇಶನ್ ಅದನ್ನು ಕೂಡ ಆನ್ ಮಾಡ್ಕೊಳ್ಳಿ. 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡೋದು ಯಾವ ರೀತಿ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಈ ರೀತಿ ನಿಮಗೆ ತೋರಿಸುತ್ತೆ. ಇದನ್ನು ನಾನು ಈಗ ಆನ್ ಮಾಡಿದ್ದೀನಿ, ಪ್ರತಿಯೊಂದು ಕೂಡ ಮಾಡಿದ್ದೀನಿ. ಇಷ್ಟು ನೋಡಿ, ಇವು 2 ಸೆಟ್ಟಿಂಗ್ ಇಂಪಾರ್ಟೆಂಟ್, ನೀವು ಆನ್ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಮೊದಲು ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ತುಂಬ ಸಿಂಪಲ್, ನಾನು ನಿಮಗೆ ತೋರಿಸಲಿಲ್ಲ. ಇವು 2 ಸೆಟ್ಟಿಂಗ್ ನೀವು ಆನ್ ಮಾಡಬೇಕು. ಇವು 2 ಸೆಟ್ಟಿಂಗ್ ಆನ್ ಮಾಡಿದ್ರೆ ನಿಮ್ಮೊಂದು ಟಿಪ್ಸಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಗೂಗಲ್ದವರು ಹೇಳಿದ್ದಾರೆ,
ನಿಮ್ಮ ಯೂಟ್ಯೂಬ್ ಚಾನಲ್ ಇವೆರಡು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಅಂತ ಅವರೇ ಅಲರ್ಟ್ ಮಾಡ್ತಾರೆ, ಅವರೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಆನ್ ಮಾಡ್ಕೊಳ್ಳಿ. ಆನ್ ಮಾಡಲಿಲ್ಲ ಅಂದರೆ ನೀವು ಏನಾದರೂ ನಿಮ್ಮ ಚಾನಲ್ ಯಾಕಾಯಿತು ಏನೇ ಆದರೂ ಕೂಡ ವಾಪಸ್ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಾವು ಅವಾಗ ಏನೂ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಜೊತೆ ಈ ಒಬ್ಬೊಬ್ಬರು ಇಮೇಲ್ ಐ ಡಿ ಏನೋ ಇದೆ, ಅವ್ರ ಪಾಸ್ವರ್ಡು, ಅವ್ರ ರಿಕವರಿ ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ಇಲ್ಲದ ಕಾರಣದಿಂದ ಕೆಲವೊಂದಷ್ಟು ಜನರ ಅಕೌಂಟು ಬಂದೇ ಇಲ್ಲ. ಅದು ಬರೋದು ಕೂಡ ತುಂಬ ಕಷ್ಟ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಈಗಲೇ ನೀವು ಎಚ್ಚರಿಕೆಯಾಗಿ ಇದು ಮಾಡ್ಕೊಳ್ಳಿ. ಇವೆರಡು ಸೆಟ್ಟಿಂಗ್ ಆನ್ ಮಾಡೋದು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗಲೇಬಿಡಿ. ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತೀನಿ, ನೀವು ಎರಡು ಸೆಟ್ಟಿಂಗ್ ಆನ್ ಮಾಡೋದ್ರೆ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಅಂದರೆ ನಿಮ್ಮ ಚಾನಲ್ ಯಾಕೆ ಮಾಡೋದು ಕೂಡ ತುಂಬ ಕಷ್ಟ ಆಗುತ್ತೆ. ಅದ್ರ ಜೊತೆ ನಿಮ್ಮೊಂದು ಇಮೇಲ್ ಐ ಡಿ ಹೊಸ ಮೊಬೈಲ್ ತೊಗೊಂಡ್ರು ಕೂಡ ನೀವು ಆರಾಮಾಗಿ ಈಸಿಯಾಗಿ ಲಾಗಿನ್ ಆಗ್ಬೋದು. ಈ ಮೊಬೈಲ್ ಕಳೆದ್ರು ಕೂಡ ಬೇರೆ ಮೊಬೈಲಲ್ಲಿ ನೀವು ನಿಮ್ಮೊಂದು ಇಮೇಲ್ ಐ ಡಿ ಲಾಗಿನ್ ಆಗ್ಬೋದು. ಏನು ಜಸ್ಟ್ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಎರಡು ಇಂಪಾರ್ಟೆಂಟ್ ಸೆಟ್ಟಿಂಗ್ ಹೇಳಿದ್ದೀನಿ. 99% ಈ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಗೊತ್ತೇ ಇರೋಲ್ಲ. ನಿಮಗೆಲ್ಲರೂ ಗೊತ್ತಿದೆ ಇಲ್ವಾ ಅಂತ ಚಿಕ್ಕದಕ್ಕೆ ಕಮೆಂಟ್ ಇವತ್ತು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಇರ್ತೀನಿ. ಈ ಒಂದು ಲಿಸ್ಟ್ ಆದರೆ ಜಸ್ಟ್ ನಾನು ನಿಮ್ಗೆ ಏನಕ್ಕೆಲ್ಲ ಒಂದು ಪ್ರೀತಿಯಿಂದ ಒಂದು ಲೈಕ್ ಹಾಕಿ ಎಷ್ಟು ಲೈಕ್ ಕೊಡ್ತಾರೆ ಅಷ್ಟು ನನ್ನೊಂದು ರೆಕಮೆಂಡ್ ಆಗುತ್ತೆ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಕೂಡ ಜೈ ನನ್ನ ಮಾತ್ರ ಮತ್ತೆ ನಾವು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಬಾಯ್.